ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವಿಶ್ವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಅಧರ್ಮವು ಹೆಚ್ಚಾಗಿ ಧರ್ಮಗ್ಲಾನಿ ಉಂಟಾಗುವುದೋ ಆಗ ಪ್ರತಿಯುಗದಲ್ಲೂ ತಾನು ಅವತರಿಸಿ ಬಂದು ದುಷ್ಟ ಶಿಕ್ಷಣ ಮಾಡಿ ಶಿಷ್ಟರನ್ನು ರಕ್ಷಿಸುತ್ತೇನೆಂದು ಮತ್ತು ಧರ್ಮವನ್ನು ಪುನರ್ಸ್ಥಾಪಿಸುತ್ತೇನೆಂದು ಶ್ರೀಕೃಷ್ಣನು ಅರ್ಜುನನ ಮೂಲಕ ನಮಗೆಲ್ಲರಿಗೂ ಅಭಯವನ್ನು ನೀಡುತ್ತಿದ್ದಾನೆ. ಹಾಗಾದರೆ ಪರಮಾತ್ಮನು ಪ್ರತಿಯುಗದಲ್ಲಿಯೂ ಅವತರಿಸಿ ಬರುವುದರ ಹಿಂದಿನ ಕಾರಣವಾದರೂ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜಗತ್ತಿನ ಸೃಷ್ಟಿಯ ಸಮಯದಲ್ಲಿ ಶ್ರೀಮನ್ನಾರಾಯಣನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮನು ಉದ್ಭವಿಸುತ್ತಾನೆ. ಅವನಿಂದ ಮರೀಚಿ ಮಹರ್ಷಿ, ಅನಂತರ ಮರೀಚಿ ಮಹರ್ಷಿಯಿಂದ ಕಶ್ಯಪ ಮುನಿ ಜನಿಸುತ್ತಾರೆ. ಅನಂತರದಲ್ಲಿ ಇವರ ಸಂತತಿ ಇಡೀ ಬ್ರಹ್ಮಾಂಡದಲ್ಲಿ ಬೆಳೆಯುತ್ತೆ. ಕಶ್ಯಪ ಮಹರ್ಷಿಗೆ ದಕ್ಷ ಪ್ರಜಾಪತಿಯ ಮಕ್ಕಳಾದ ದಿತಿ ಮತ್ತು ಅದಿತಿ ಇಬ್ಬರು ಪತ್ನಿಯರು. ಹಿರಿಯ ಹೆಂಡತಿಯಾದ ದಿತಿಯ ಮಕ್ಕಳು ತಮ್ಮ ಕೆಟ್ಟ ಗುಣಗಳಿಂದಾಗಿ ರಾಕ್ಷಸರೆನಿಸಿಕೊಳ್ಳುತ್ತಾರೆ. ಎರಡನೆಯ ಹೆಂಡತಿ ಅದಿತಿಯ ಮಕ್ಕಳು ಒಳ್ಳೆಯ ಗುಣಗಳಿಂದ ಆದಿತ್ಯರು ಎಂದು ಪ್ರಸಿದ್ಧರಾಗಿ ದೇವತೆಗಳೆನಿಸಿಕೊಳ್ಳುತ್ತಾರೆ. ಇವರು ಪರಮಾತ್ಮನಿಗೆ ಪ್ರಿಯರಾಗುತ್ತಾರೆ. ಹೀಗೆ ಕಶ್ಯಪ ಮಹರ್ಷಿಯ ಮಕ್ಕಳಾದ ದೇವತೆಗಳು ಮತ್ತು ದಾನವರ ನಡುವೆ ಅಧಿಕಾರಕ್ಕಾಗಿ ಆಗಾಗ ಯುದ್ಧಗಳು ನಡೀತಿರುತ್ತೆ. ಶ್ರೀಹರಿಯು ದೇವತೆಗಳ ಪರವಾಗಿ ಯುದ್ಧ ಮಾಡಿ ರಾಕ್ಷಸರನ್ನು ನಾಶ ಮಾಡ್ತಿರ್ತಾನೆ. ಹೀಗೆ ರಾಕ್ಷಸರುಗಳಿಗೆ ಸುರಕ್ಷೆ ಇಲ್ಲದೆ ತೊಂದರೆ ಪಡುವಂತಾಗಿರುತ್ತೆ. ಅವರೂ ಸಹ ತಪಸ್ಸು ಮಾಡಿ ಎಷ್ಟೇ ಶಕ್ತಿ ಸಂಪಾದಿಸಿದರೂ ಅವರ ಅಧರ್ಮದ ನಡೆಯಿಂದಾಗಿ ಅವೆಲ್ಲವೂ ವ್ಯರ್ಥವಾಗುತ್ತಿರುತ್ತೆ. ಅವರಲ್ಲೇ ಯಾರಾದರೂ ಅಸಾಧಾರಣ ಶಕ್ತಿ ಸಂಪಾದನೆ ಮಾಡಿ ಮುಖಂಡನಾಗಿ ಬಂದಾಗ ದೇವದಾನವರಲ್ಲಿ ಯುದ್ಧ ಆಗ್ತಿರುತ್ತೆ. ಹೀಗೆ ದೇವತೆಗಳು ಮತ್ತು ರಾಕ್ಷಸರಲ್ಲಿ ಯುದ್ಧ ನಡೆದಾಗ ರಾಕ್ಷಸರು ಆಶ್ರಯವನ್ನು ಕೇಳಿಕೊಂಡು ಮೃಗುಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಋಷಿಗಳು ಯಜ್ಞದ ಕಾರ್ಯಕ್ಕಾಗಿ ಬೇರೆ ಊರಿಗೆ ಹೋಗಿದ್ದು ಆಶ್ರಮದಲ್ಲಿ ಮೃಗು ಮಹರ್ಷಿಯ ಪತ್ನಿ ರಾಕ್ಷಸರಿಗೆ ಆಶ್ರಯವನ್ನು ಕೊಟ್ಟು ಅವರನ್ನು ತಾನು ರಕ್ಷಣೆ ಮಾಡುವುದಾಗಿ ಅಭಯವನ್ನು ನೀಡುತ್ತಾಳೆ. ಈ ರಾಕ್ಷಸರನ್ನು ಕೊಲ್ಲೋದಕ್ಕೆ ಅನುಸರಿಸಿ ಬಂದ ದೇವತೆಗಳಿಗೆ ಆಶ್ರಮದ ಒಳಗೆ ಪ್ರವೇಶ ಮಾಡೋದಕ್ಕೂ ಆಗುವುದಿಲ್ಲ. ಋಷಿ ಪತ್ನಿಯ ಪಾತಿವ್ರತ್ಯದ ಪರಿಣಾಮವಾಗಿ ರಾಕ್ಷಸರನ್ನು ಜಯಿಸೋದಕ್ಕೆ ಆಗದೇ ಇದ್ದಾಗ ಹಿಂದಿರುಗಿ ವೈಕುಂಠಕ್ಕೆ ಬಂದು ಆದಿನಾರಾಯಣನಲ್ಲಿ ರಾಕ್ಷಸರ ಸಂಹಾರ ಮಾಡುವಂತ ಬೇಡಿಕೊಳ್ತಾರೆ. ಶ್ರೀಹರಿಯು ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಅವರೊಂದಿಗೆ ಆಶ್ರಮಕ್ಕೆ ಬಂದು ತನ್ನ ಚಂದ್ರಾಯುಧದಿಂದ ಋಷಿ ಪತ್ನಿಯನ್ನು ಮತ್ತು ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ. ಇದರಿಂದ ದೇವತೆಗಳಿಗೆ ಆನಂದವಾಗಿ ಶ್ರೀಮನ್ನಾರಾಯಣನನ್ನು ಸ್ತುತಿಸುತ್ತಾ ತಮ್ಮ ಲೋಕಕ್ಕೆ ಮರಳಿ ಹೋಗ್ತಾರೆ. ಆನಂತರ ಆಶ್ರಮಕ್ಕೆ ಬಂದ ಮೃಗುಮುನಿ ಶ್ರೀಹರಿಯಿಂದ ತನ್ನ ಹೆಂಡತಿ ಹತಳಾದಳು ಅಂತ ತಿಳ್ಕೊತಾರೆ. ಕಾರಣವಿಲ್ಲದೆ ಋಷಿಪತ್ನಿಯನ್ನು ನಾಶಪಡಿಸಿದ್ದರಿಂದ ವಿಷ್ಣುವಿಗೆ 10 ಸಾರಿ ಬೇರೆ ಬೇರೆ ಜನ್ಮ ತಾಳುವಂತೆ ಶಾಪ ನೀಡುತ್ತಾರೆ. ಮೃಗು ಮಹರ್ಷಿಗಳ ಕೋಪವನ್ನು ಅದರಿಂದಾದ ಶಾಪವನ್ನು ತಿಳಿದ ಶ್ರೀಹರಿಯು ತಾನು ಮಾಡಿದ ಅಪರಾಧದ ಪ್ರಾಯಶ್ಚಿತ್ತಕ್ಕಾಗಿ ಆ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರತಿಯುಗದಲ್ಲಿಯೂ ಅವತಾರ ಎತ್ತಲೇಬೇಕಾಯಿತು. ಇದು ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣನು ತಾನು ದಶಾವತಾರವನ್ನು ಪಡೆಯಲು ಕಾರಣವಾದ ರಹಸ್ಯವಾಗಿದೆ. ಹೀಗೆ ಶ್ರೀಹರಿಯು ತಾನು ಪ್ರತಿಯುಗದಲ್ಲಿಯೂ ಅವತಾರವೆತ್ತಿ ಬಂದು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಧರ್ಮವನ್ನು ಪುನರ್ಸ್ಥಾಪಿಸುತ್ತಿದ್ದಾರೆ. ಈ ಕಥೆಯನ್ನು ಕೇಳಿದ ಎಲ್ಲರಿಗೂ ಭಗವಂತನ ಅನುಗ್ರಹ ಸಿಗಲಿ ಎಂದು ಬೇಡಿಕೊಳ್ಳುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.